ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜುಗೌಡ ಇವತ್ತು ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಅವರು ಮತಬೇಟೆಯನ್ನು ನಡೆಸಿರುವಂಥದ್ದು ಬ್ಯಾಟರಾಯನಪುರ ಆ ಕ್ಷೇತ್ರದಲ್ಲಿ ಇವತ್ತು ಅವರು ಮತಬೇಟೆಯನ್ನು ಮಾಡಿರುವಂಥದ್ದು. ಅವರಿಗೆ ಸಾಕಷ್ಟು ಮಂದಿ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಶತಾಯಗತಾಯ ಅವರು ಗೆಲ್ಲೇಬೇಕು ಅಂತ ನಿರ್ಧಾರ ಮಾಡಿ ಈ ರೀತಿಯಾದಂತಹ ಪ್ರಚಾರಕ್ಕೂ ಕೂಡ ಇಳಿದಿರುವಂಥದ್ದು. ವಾರ್ಡ್ ಟು ವಾರ್ಡ್ ನಾವು ಕವರ್ ಮಾಡ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲುವಂತಹ ಕೆಲಸ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆ ರಂಗೇರ್ತಾ ಇದ್ದ ಹಾಗೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರು ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ಚುನಾವಣಾ ಕಾವು ರಂಗೇರ್ತಾ ಇರುವಂಥದ್ದು. ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಕೂಡ ಅಖಾಡದಲ್ಲಿದ್ದಾರೆ. ಅವರನ್ನು ನಾನು ಸೋಲಿಸ್ತೇನೆ ಅನ್ನೋ ವಿಶ್ವಾಸದಲ್ಲೂ ಕೂಡ ರಾಜೀವ್ ಗೌಡ ಇರುವಂಥದ್ದು. ಇನ್ನು ಸಭೆಯಲ್ಲಿ ಕಾರ್ಯಕರ್ತರನ್ನು ಕೂಡ ರಾಜೀವ್ ಗೌಡ ಹುರಿದುಂಬಿಸಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆ ಸಾಕಷ್ಟು ಆಶ್ಚರ್ಯಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಮತ್ತೊಬ್ಬ ಕೈ ಅಭ್ಯರ್ಥಿ ರಾಯಚೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೈ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಬಾರಿ ಸಾಕಷ್ಟು ಆಶ್ಚರ್ಯಕರವಾದಂತಹ ರಿಸಲ್ಟ್ ಲೋಕಸಭೆಯಲ್ಲಿ ಬರುತ್ತೆ. ಚುನಾವಣೆಯಲ್ಲಿ ಕೆಲವೊಂದು ಸಲ ಗುಪ್ತಗಾಮಿನಿ ಅಂತ ಇರುತ್ತೆ, ಆದರೆ ಟ್ರೆಂಡ್ ಕೈ ಎತ್ತಿ ತೋರಿಸಿಕೊಳ್ಳಲ್ಲ, ಮತದ ಮೂಲಕ ನಾವು ಗೆದ್ದು ತೋರಿಸ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಜಿಲ್ಲೆಯಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಬೇಕ್ತೇವೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ 11 ಜನ, ಒಬ್ಬ ಬ್ಯಾಟಿಂಗ್ ಪರಿಣಿತ, ಒಬ್ಬ ಬಾಲಿಂಗ್ನಲ್ಲಿ ಪರಿಣಿತ. ಆದರೆ ಮ್ಯಾಚ್ ಆಡುವಾಗ ಎಲ್ಲರೂ ಒಂದಾಗ್ತಾರೆ, ಆ ರೀತಿ ಎಲ್ಲರೂ ಕೂಡ ಸ್ಪಷ್ಟವಾಗಿ ನಮ್ಮ ಜೊತೆ ಇರುವಂತಹ ಕೆಲಸ ಆಗುತ್ತೆ ಅಂತ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಯಚೂರಿನಲ್ಲಿ. ಕಾದು ನೋಡೋಣ ಎಷ್ಟರ ಮಟ್ಟಿಗೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಎಷ್ಟು ಮತಗಳ ಅಂತರದಿಂದ ರಾಯಚೂರಿನಲ್ಲಿ ಕುಮಾರ್ ನಾಯಕ್ ಗೆದ್ದು ಬೀಗ್ತಾರೆ ಅಂತ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂತಹ ಬಂಡಾಯ ಇಲ್ಲ, ಯಾವ ರೀತಿಯಾದಂತಹ ಕಳವಳವೂ ಕೂಡ ನಮ್ಮಲ್ಲಿ ಇಲ್ಲ. ನಾವು ಸುಲಭವಾಗಿ ಚುನಾವಣೆಯನ್ನು ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ವ್ಯಕ್ತಪಡಿಸಿರುವಂಥದ್ದು. ಕೆಲವೊಂದ್ಸಲಿ ಗುಪ್ತಗಾಮಿನಿ ಅಂತ ಒಂದು ಇರ್ತದೆ, ಅದು ಟ್ರೆಂಡ್ ಕೈ ಎತ್ತಿ ತೋರಿಸ್ಕೊಳ್ಳೋದಿಲ್ಲ, ಅದು ಮತವನ್ನು ಹಾಕೋದ್ರ ಮೂಲಕ ವ್ಯಕ್ತಪಡಿಸುತ್ತೆ. ಆಶ್ಚರ್ಯಕ್ಕೆ ಸಿದ್ಧರಿರಬೇಕು ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ. ಕೆಲವೊಂದ್ಸಲಿ ಗುಪ್ತಗಾಮಿನಿ ಅಂತ ಒಂದು ಇರ್ತದೆ, ಅದು ಟ್ರೆಂಡ್ ಕೈ ಎತ್ತಿ ತೋರಿಸ್ಕೊಳ್ಳೋದಿಲ್ಲ, ಅದು ಮತವನ್ನು ಹಾಕೋದ್ರ ರಾಜಕೀಯದ ಬಗ್ಗೆ ತಮಗೆ ಎಷ್ಟು ಮಟ್ಟಿಗೆ ಗೊತ್ತು, ಅದರ ಯಾವ ರೀತಿ ಶಮನ ಮಾಡೋಕೆ ಪ್ರಯತ್ನ ಮಾಡ್ತಿರ್ತಾರೆ? ಇದು ತಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಪಕ್ಷದಲ್ಲಾಗಲಿ ಯಾವುದೇ ಒಂದು ಘಟಕದಲ್ಲಾಗಲಿ ಇದ್ದೇ ಇರುವಂಥದ್ದು. ಅದು ಆರೋಗ್ಯಕಾರಿ ಪ್ರಜಾಸತ್ತಾತ್ಮಕ ಒಂದು ಲಕ್ಷಣ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಇದು ಯಾವುದೂ ನಾವು ಆತಂಕ ಪಡುವಂತಹ, ಕಳವಳ ಪಡುವಂತಹ ವಿಚಾರಗಳೇ ಅಲ್ಲ. ಯಾವುದೇ ಒಂದು ಗುರಿ ನಮ್ಮ ಕಣ್ಮುಂದೆ ಬಂದಾಗ ಆ ಎಲ್ಲ ಟೀಮ್ ಮೆಂಬರ್ಗಳು ಒಂದಾಗ್ತಾ ಇರ್ತಾರೆ. 11 ಜನ, ಒಬ್ಬ ಬ್ಯಾಟಿಂಗ್ನಲ್ಲಿ ಪರಿಣಿತ, ಒಬ್ಬ ಬೌಲಿಂಗ್ನಲ್ಲಿ ಪರಿಣಿತ. ಆದರೆ ಒಂದು ಮ್ಯಾಚ್ ಆಡುವಾಗ ಡೆಫಿನೆಟ್ಲಿ ಆಲ್ ಆಫ್ ದೆಮ್ ವಿಲ್ ಬಿ ಟುಗೆದರ್ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.